ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಯ ಸಿದ್ದಪ್ಪಾಜಿ ಸ್ವಾಮಿ ದೇವಸ್ಥಾನಗಳನ್ನು ಅಭಿವೃದ್ಧಿ ಪ್ರಾಧಿಕಾರದ ಒಡೆತನಕ್ಕೆ ಸೇರ್ಪಡೆ ಮಾಡಲು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದ ಗುರುಭವನದಲ್ಲಿ ಸಿದ್ದಪ್ಪಾಜಿ ಸಮುದಾಯ ನೀಲಗಾರರ ಸಮಾವೇಶದಲ್ಲಿ ಖಾಸಗಿ ಒಡೆತನದ ದೇವಸ್ಥಾನಗಳನ್ನು ಸರ್ಕಾರದ ಒಡೆತನಕ್ಕೆ ಪಡೆದು ಅಭಿವೃದ್ಧಿ ಪ್ರಾಧಿಕಾರ ಸ್ವಾಮಿಗಳು, ಜನತಾದಳ ರಾಜ್ಯ ಮಾಧ್ಯಮ ವಕ್ತಾರರಾದ ತಾಯೂರು ಪ್ರಕಾಶ್, ಸಾಹಿತಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ದೇವಸ್ಥಾನವನ್ನ ಪ್ರಾಧಿಕಾರವನ್ನಾಗಿ ಮಾಡ್ತಾರೆ. ಇದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸರ್ಕಾರ ಬೇಕಾಗಿರ್ತಕ್ಕಂಥ ಏನು ಅಂತಂದ್ರೆ ಭಕ್ತಿ ಮತ್ತೆ ನಂಬಿಕೆ ಅವಶ್ಯಕತೆ ಇಲ್ಲ. ಸರ್ಕಾರಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ ನಂಬಿಕೆ ಅವ್ರಿಗೆ ಬೇಕಾಗಿಲ್ಲ, ನಿಮ್ಮ ಪರಂಪರೆ ಅವ್ರಿಗೆ ಬೇಕಾಗಿಲ್ಲ, ನಿಮ್ಮ ಸಿದ್ದಪ್ಪಾಜಿ ಕಂಡಾಯ ಮಠಸ್ವಾಮಿ ಕಂಡಾಯ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಭಕ್ತರು ಸಿದ್ದಪ್ಪಾಜಿ ದೇವಸ್ಥಾನ ಬರ್ತಕ್ಕಂಥ ಕಾಣಿಕೆ ಇದೆಯಲ್ಲ, ಆ ಕಾಣಿಕೆ ಸರ್ಕಾರ ಬೇಕಾಗಿಲ್ಲ. ರಾಜ್ಯ ಸರ್ಕಾರಕ್ಕೆ ನಾನು ಹಲವು ಬಾರಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಕೂಡ ಮಾತಾಡಿದ್ದೀನಿ. ಅವರ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ತುಂಬಿಸಕ್ಕಾಗ್ತಾ ಇಲ್ಲ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ತುಂಬಿಸಕ್ಕಾಗ್ತಾ ಇಲ್ಲ. ಆ ಉದ್ದೇಶಕ್ಕಾಗಿ ಸಣ್ಣ ಪುಟ್ಟ ಮಠಗಳಿಗೆ ಕೊಡ್ತಕ್ಕಂಥ ಭಕ್ತರು ಕೊಡ್ತಕ್ಕಂಥ
ಕರೆಕ್ಟ್. ಈ ತರದ ಸರ್ಕಾರ ಬೇಕೋ ಬೇಡ ಅನ್ನೋದನ್ನ ಅವತ್ತು ಚುನಾವಣೆ ಪ್ರಶ್ನೆ ಮಾಡಲ್ಲ. ಈಗ ಬೇಡ, ರಾಜಕೀಯ ಬೇಡ. ಯಾಕಂತ ಹೇಳಿದ್ರೆ ಏನಾದ್ರು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕ್ರಮ ಕೂತಿರ್ತಕ್ಕಂಥ ಈ ಕಡೆ ಬಂದು ಆ ಕಡೆ ಹೊರಟಾಯ್ತಾರೆ. ಈ 500 ರೂಪಾಯಿ ಕೊಟ್ಟು ಬಸ್ ಹತ್ತಿರ ಮುಂದಿನ ಹತ್ರ ಇನ್ನೊಂದು ಹೇಳಿರ್ತಾರೆ. ಇದು ಸಿದ್ದಪ್ಪ ಮನೆ ಮೇಲೆ ಯಾರು ಓಡಾಡ್ತಾರೆ ಎಲ್ಲ ಅಲ್ಲೇ ಕೂತಿದ್ದಾರೆ. ಇಲ್ಲಿ ಒಂದು ಭಜನೆ ಕಾರ್ಯಕ್ರಮ ಆಯ್ತು. ನಾನು ಸರ್ಕಾರ ಮನವಿ ಮಾಡ್ತೀನಿ, ದಯವಿಟ್ಟು ಈ ಒಂದು ಕಲಾ ಸಂಘ ಏನು ಸಿದ್ದಪ್ಪಾಜಿ ಮಠಸ್ವಾಮಿ ಜ್ಞಾನ ಅವರ ಗೀತೆ ಐತಲ್ಲ, ಇದನ್ನ ಪ್ರಾಧಿಕಾರ ಮಾಡಬೇಡಿ, ನೀವು ಇವ್ರಿಗೆ ಪ್ರೋತ್ಸಾಹ ಕೊಡಿ. ಮಂಟಸ್ವಾಮಿ ಸಿದ್ದಪ್ಪಾಜಿ ಸಂಶೋಧನಾ ಕೇಂದ್ರಗಳಾಗಲಿ, ದಯಮಾಡಿ ರಾಜ್ಯ ಸರ್ಕಾರ ಸಂಶೋಧನಾ ಕೇಂದ್ರಗಳಾದಾಗ SC ST OBC ಇರ್ತಕ್ಕಂಥ ಅವಿದ್ಯಾವಂತರ ಸಂಖ್ಯೆ ವಿದ್ಯಾವಂತರು ಜಾಸ್ತಿ ಆಗ್ತಾರೆ. ಸಂಶೋಧನಾ ಕೇಂದ್ರಗಳಾದಾಗ ಉದ್ಯೋಗ ಸೃಷ್ಟಿ ಜಾಸ್ತಿ ಆಗ್ತದೆ. ಜಾನಪದಕ್ಕೆ ತನ್ನದೇ ಆದ ವೈವಿಧ್ಯತೆ ವೈಶಿಷ್ಟ್ಯತೆ ಗೌರವವನ್ನು ಸಿಗುತ್ತೆ. ನೀವು ಅದನ್ನು ಬಿಟ್ಟು ಮಠದಲ್ಲಿ ಇರ್ತಕ್ಕಂಥ ಗೋಲ್ಕಕ್ಕೆ ನೀವು ಕೈ ಹಾಕ್ತಿರಲ್ಲ ಸ್ವಾಮಿ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದು ನಿಮಗೆ ನ್ಯಾಯ. ತರಗೆ ದೊಡ್ಡವರು ಒಂದೇ ಸಂಸ್ಥಾನ ಅದ್ಯಾವುದು ಸಿದ್ದಪ್ಪಾಜಿ ಮಂಟಸ್ವಾಮಿ. ಅದು ಪರಂಪರೆ ಇವತ್ತು ಬಂದಿರ್ತಕ್ಕಂಥದ್ದಲ್ಲ, ಅದು ಸುಮಾರು ಸಹಸ್ರಾರು ವರ್ಷಗಳಿಂದ ಬಂದಿರ್ತಕ್ಕಂಥ ಪರಂಪರೆ. ಅದು ಇವತ್ತು ನೆನಪಲ್ಲ. ಅದು ಕರಿಗೆ ಬರ್ತಕ್ಕಂಥ ಪ್ರದೇಶ ಯಾವ್ದಾದ್ರು ಇದ್ರೆ ಅದು ಮಂಟಸ್ವಾಮಿ ಸಿದ್ದಪ್ಪಾಜಿ ಒಂದು ಭಾಗ. ಸೊ ಹಾಗಾಗಿ ಲಕ್ಷಾಂತರ ಭಕ್ತರು ತನ್ನ ವೈವಿಧ್ಯತೆ ವೈಶಿಷ್ಟ್ಯತೆಯನ್ನ ನೋಡ್ತಕ್ಕಂಥ ಒಂದು ಸನ್ನಿವೇಶ ಆ ಒಂದು ಕ್ಷೇತ್ರದ ಮಹಿಮೆ. ಅಲ್ಲಿ ಬರ್ತಕ್ಕಂಥ ಜನರ ಒಂದು ನಾಡಿ ಮಿಡಿತವನ್ನ ಅರಿಯದೆ ಪ್ರಾಧಿಕಾರ ಮಾಡ್ತೀವಿ. ಅಲ್ಲಿ ಜೋಳ ಮತ್ತು ಬೆಟ್ಟ, ಕಪ್ಪು ಮತ್ತು ದೂಟ ಇದೆ, ಬೇರೆ ಏನಿಲ್ಲ. ಪ್ರಾಧಿಕಾರ ಮಾಡಬೇಕಾದ್ರೆ ಮುಜರಾಯಿ ಸೇರಿದಂತ ಜಮೀನು ಇರಬೇಕು ಅಥವಾ ದೇವಸ್ಥಾನ ಇರಬೇಕು. ಅದು ಮುಜರಾಯಿ ಸಂಬಂಧಪಟ್ಟಂತ ಆಸ್ತಿ ಅಲ್ಲ, ಅದು ಮಠದ ಪರಂಪರೆ. ಒಂದು ವೈಯಕ್ತಿಕ ಭಕ್ತು ಕೊಟ್ಟಿರ್ತಕ್ಕಂಥ ಮಠದ ಒಂದು ಕಾಣಿಕೆ ಉಂಡಿ. ಸರ್ಕಾರಕ್ಕೂ ಸಂಬಂಧ ಇಲ್ಲ. ಲಕ್ಷಾಂತರ ಜನ ಪ್ರತಿ ವಿವಾದ ಹಬ್ಬಕ್ಕೆ ಬರ್ತಾರೆ, ಬಾಲಗಳ ಮುಖಾಂತರ ಎಡ್ಕೊಂಡು ಬರ್ತಾರೆ. ಸೊ ಆ ಪರಂಪರೆ ನಿರಂತರವಾಗಿ ನಡೀತಾ ಇದೆ. ಸೊ ಇವತ್ತು ಪ್ರಾಧಿಕಾರ ಮಾಡೋದ್ರಿಂದ ನೀರಾಜೆ ಮಾಡ್ತಕ್ಕಂಥವ್ರ ಒಂದು ಶಕ್ತಿನ ನೀವು ಕಂಡಂಗಾಗಿದೆ. ಇದು ಭಜನೆ ಮಾಡೋದು, ನಾಳೆ ನೀವು ಹೋಗಿ ಬೊಪ್ಪಂತದ ಭಜನೆ ಮಾಡ್ಬೇಕಂದ್ರೆ ಟಿಕೆಟ್ ತಗೋಬೇಕಾಯ್ತು. ನೀವು ಹೆಸರು ಕಟ್ಟಿಸ್ಬೇಕು ಅಂದ್ರೆ ಟಿಕೆಟ್ ತಗೋಬೇಕಾಯ್ತು. ನೀವು ಧೂಪ ಮಾಡಬೇಕು, ಅಲ್ಲಿ ಕಪ್ಪು ಧೂಪ ಇಸ್ಕೊಬೇಕು ಅಂದ್ರೆ ಅದನ್ನ ಟಿಕೆಟ್ ಪರ್ಚೇಸ್ ಮಾಡಿ ತಗೋಬೇಕು. ಇದು ಬೇರೆ ಯಾವ ಅಂತಾರಾಜ್ಯ ಅಂತರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕರೆಸಿ ಪ್ರಾಧಿಕಾರ ಮಾಡಿ ಅಲ್ಲಿ ಮಠದ ಸೂಕ್ತವಾಗಿ ಅವರ ಅರಿವು ಬರ್ತದೆ. ನೀವು ಯಾರು ಗೊತ್ತಿಲ್ಲ, ಲಕ್ಕಿ ಹೋಗಿ ದುಡ್ಡು ಕೊಡಿ, ಚೀಟಿ ತಗೊಳ್ಳಿ, ಧೂಪ ಇಸ್ಕೊಂಡು ತೀರ್ಥ ಬಾಟ್ಲಿ ಇಸ್ಕೊಂಡು ಕಪ್ಪು ಧೂಪ ಇಸ್ಕೊಂಡು ತಗೋತಾರೆ. ಇವತ್ತು ಮಠ ನಿಮ್ಮದು, ನಿಮ್ಮ ಸಂಸ್ಕೃತಿ, ನಿಮ್ಮ ನೆಲಗಟ್ಟಿಗೆ ಇರ್ತಕ್ಕಂಥ ಆಯಾ ಕಾಲಘಟ್ಟಕ್ಕೆ ಇರ್ತಕ್ಕಂಥ ಸಿದ್ದಪ್ಪಾಜಿ ಮಹಿಮೆ ಅಲ್ಲಿ ತುಂಬಿದೆ. ಸೊ ಅದನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿ. ದಯಮಾಡಿ ರಾಜ್ಯ ಸರ್ಕಾರಕ್ಕೆ ನನ್ನ ಮನವಿ ಏನಪ್ಪಾ ಅಂತಂದ್ರೆ ಪ್ರಾಧಿಕಾರ ಮಾಡೋದನ್ನು ಕೈಬಿಡಿ. ಸಂಸ್ಕೃತಿ ನಾಡಿನ ಜನತೆಗೆ ಉಳಿದಿಗಾಗಿ ಮತ್ತೆ ಪರಂಪರೆ ಅವರ ಭಕ್ತಿ ಮತ್ತು ನಂಬಿಕೆ ಅವರಲ್ಲಿರ್ತಕ್ಕಂಥ ವೈಯಕ್ತಿಕ ಅಭಿಪ್ರಾಯ. ಓಂಬಾಳೆ ಮತ್ತು ಮೆರವಣಿಗೆ ಮೂಲಕ ನಾವು ಶಿಕ್ಷಕರ ಬಂದು ಸೇರಿದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಂದಾಯಗಳನ್ನು ನಡೆಸಿ ಪರಂಜ್ಯೋತಿ ಮಂಟೇಸ್ವಾಮಿಯವರನ್ನು ನೆನೆದುಕೊಂಡು ಇವತ್ತು ನಾವು ಸೇರಿರ್ತಕ್ಕಂಥ ಉದ್ದೇಶ ಅಂತಂದ್ರೆ ಮಂಟೇಸ್ವಾಮಿ ಪರಂಪರೆಯ ಉಳಿವು. ಇದು ತಲೆಮಾರುಗಳಿಂದ ಶತಮಾನಗಳಿಂದ ಸುಮಾರು 5 ರಿಂದ 6 ಶತಮಾನಗಳ ಒಂದು ಇತಿಹಾಸವುಳ್ಳ ಪರಂಪರೆ. ಕರ್ನಾಟಕದ ಈ ಭಾಗದ ದಕ್ಷಿಣ ಭಾಗದ 4 ಜಿಲ್ಲೆಗಳು ಹಾಗೂ ಉತ್ತರ ಕರ್ನಾಟಕದ 2-3 ಜಿಲ್ಲೆಗಳಲ್ಲಿ ಇದರ ಕುರುಹುಗಳನ್ನು ನಾವು ಈ ದಿನದ ತನಕ ಕಾಣ್ತೇವೆ. ಇದು ಜೀವಂತವಾಗಿ ಉಳಿದುಕೊಂಡು ಬಂದಿದೆ ಅಂತಂದ್ರೆ ಇದಕ್ಕೆ ಕಾರಣಕರ್ತರಾದಂಥವರು ತಾವುಗಳೆಲ್ಲರೂ. ನೀಲಗಾರರ ಪರಂಪರೆಯಲ್ಲಿ ಮನೆಗಳಲ್ಲಿ ಅವರು ಮಕ್ಕಳಿಗೆ ಅಡಿಕೆ ಮಾಡಿ ದೀಕ್ಷೆ ಕೊಡಿಸುವಂಥದ್ದು, ಗುರು ದೀಕ್ಷೆಯ ಮೂಲಕ ಗುರುಮಠದ ಅನುಯಾಯಿಗಳಾಗಿ ನೀವು ಇದನ್ನ ನಿಮ್ಮ ತಂದೆ ತಾತ ಮುತ್ತಾತನ ಕಾಲದಿಂದಲೂ ಕಾಪಾಡ್ಕೊಂಡು ಬಂದಿದ್ದೀರಾ.
ಅದೇ ರೀತಿಯಲ್ಲಿ ಈ ಒಂದು ಪರಂಪರೆಗೆ ಇರ್ತಕ್ಕಂಥ ಎರಡು ಮಠಗಳು, ಒಂದು ಬೊಪ್ಪೇಗೌಡನಪುರದ ಮಠ, ಮತ್ತೊಂದು ಮಾಳವಳ್ಳಿ ಮಠ, ಎರಡು ಮಠಗಳಿಗೆ ಗುರುಗಳಂತ ಇರುವಂತ ಹಿಂದೆ ಮಂಟೇಸ್ವಾಮಿ ಅವರು ಕರ್ಕೊಂಡು ಬಂದಂತ ಸಕರಾಯಪಟ್ಟಣದಿಂದ ಎರಡು ಶಿಶು ಮಕ್ಕಳ ಆ ಒಂದು ಪರಂಪರೆ ಇಂದಿಗೂ ನಡ್ಕೊಂಡು ಹೋಗ್ತಾ ಇರುವಂತದ್ದು. ಪ್ರತಿ ವರ್ಷ ಚಿಕ್ಕಲೂರಿನಲ್ಲಿ, ಬೊಪ್ಪೇಗೌಡನಪುರದಲ್ಲಿ ಮತ್ತು ಕಬಡ್ಡಿಯಲ್ಲಿ ನಡೀತಕ್ಕಂಥ ಜಾತ್ರೆಗಳಿಗೆ ನೀವು ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಆ ಪರಂಪರೆಯನ್ನು ಜೀವಂತವಾಗಿ ಇಂದಿಗೂ ಸಹ ಆ ಗ್ರಾಮೀಣ ಸೊಗಡು, ಜಾನಪದ ಸೊಗಡನ್ನ ಜೀವಂತವಾಗಿ ಇವತ್ತು ಸಹ ನಾವು ಕಾಣ್ತಾ ಇದ್ದೇವೆ. ಇವತ್ತಿನ ಪ್ರಪಂಚ ಬದಲಾಗಿದೆ, ಆಧುನಿಕ ಪ್ರಪಂಚ. ಹಿಂದೆ 1900ನೇ ಇಸ್ವಿಯಲ್ಲಿ ನಡೆದಂತ ಕೈಗಾರಿಕಾ ಒಂದು ಕ್ರಾಂತಿ, ಅದರ ನಂತರ ಇವತ್ತು ನಡೀತಾ ಇರ್ತಕ್ಕಂಥ ಡಿಜಿಟಲ್ ಕ್ರಾಂತಿಗಳ ಮಧ್ಯೆ ಈ ಪರಂಪರೆಯನ್ನು ಜೀವಂತವಾಗಿ ಉಳಿದಿದೆ ಅಂತಂದ್ರೆ ಅದಕ್ಕೆ ನಾವು ಪ್ರಶಂಸೆ ಮಾಡಬೇಕು. ನಿಮ್ಮೆಲ್ಲರಿಗೂ ನಾವು ಅಭಿನಂದನೆ ತಿಳಿಸಬೇಕು. ಕಾಲ ಓಡ್ತಾ ಇದೆ, ಕಾಲಗಳು ಬದಲಾಗ್ತಾ ಇದೆ, ತಲೆಮಾರುಗಳಲ್ಲಿ ಅನೇಕ ಬದಲಾವಣೆಗಳು ಕಾಣ್ತಾ ಇದ್ದೀವಿ. ಆದರೂ ಇವತ್ತು ಮಂಟೇಸ್ವಾಮಿ ಅವರು ಕೊಟ್ಟಂತ ಬಿರುದುಗಳು, ನಿಮಗೆ ಕೊಟ್ಟಂತ ನಾವೇ ಬೆತ್ತ, ಒಂದು ಜಾಗಟೆ, ಜೋಳಿಗೆ, ಅದನ್ನ ಹಿಡಿದು ಈ ಪರಂಪರೆಯನ್ನು ನೀವು ರಾಜ್ಯಾದ್ಯಂತ, ದೇಶಾದ್ಯಂತ, ವಿಶ್ವಾದ್ಯಂತ ನೀವು ಇವತ್ತಿನವರೆಗೂ ಸಾರಿದ್ದೀರಾ. ಇದರ ಬಗ್ಗೆ ಹಲವು ಸಂಶೋಧಕರು ಸಂಶೋಧನೆಗಳನ್ನು ಮಾಡಿ ಅವರು ಜಾನಪದ ಇದರಲ್ಲಿ ಬಹಳಷ್ಟು ಇದರ ಪುಸ್ತಕಗಳನ್ನ, ಇದರ ಬಗ್ಗೆ PhD ಮಾಡಿ ಇದರ ಬಗ್ಗೆ ಸಂಶೋಧನೆಗಳು ನಡೆಸಿದ್ದಾರೆ. ಮಂಟೇಸ್ವಾಮಿ ಕಾವ್ಯ ಒಂದು ವಿಶೇಷವಾದಂತಹ ಒಂದು ಮಹಾಕಾವ್ಯ. ಜಾನಪದ ಇತಿಹಾಸದಲ್ಲಿ ಹೇಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಾಕಾವ್ಯಗಳು ಅಂತ ಅನ್ಸ್ಕೊಳ್ತು, ಆ ಒಂದು ಸಾಲಿಗೆ ಸೇರಿದಂತ ಮಹಾಕಾವ್ಯ ರಾತ್ರಿ ಇಡೀ ಜಾತ್ರೆಗಳಲ್ಲಿ ಆಡುವಂತ ಒಂದು ಪರಿ ನಾವು ನೋಡಿದ್ದೀವಿ. ಇವತ್ತಿನ ಸೇರಿರುವಂತ ಮುಖ್ಯ ಉದ್ದೇಶ ಏನಂತಂದ್ರೆ, ಈ ಒಂದು ಪರಂಪರೆಗೆ ಒಳಗೊಂಡಂತಹ ಬೊಪ್ಪೇಗೌಡನಪುರದ ಮಠ ಹಾಗೂ ಮಳವಳ್ಳಿ ಮಠಗಳನ್ನ ಸೇರಿ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅಂತ ನಮಗೆ ತಿಳಿದ ಹಾಗೆ ಪತ್ರಿಕೆಗಳ ಮೂಲಕ ಮತ್ತು ನೀಲಗಾರಿಗಳ ಮೂಲಕ ನಮಗೆ ವಿಚಾರ ತಿಳಿದು ಬಂತು. ಈ ಒಂದು ಬೆಳವಣಿಗೆ ಕಂಡು ಅದನ್ನ ಕೇಳಿದಾಗ ನಮಗೊಂದು ರೀತಿಯ ಆತಂಕ ಮತ್ತು ಒಂದು ಗಲಿಬಿಲಿಯಾದಂತ ಒಂದು ಸಂದರ್ಭ. ಅಂದ್ರೆ ಏಕಾಏಕಿ ಈ ತರ ಬೆಳವಣಿಗೆ ಆದಂತದ್ದು ಯಾವ ಕಾರಣಕ್ಕಾಗಿ ಮತ್ತು ಯಾರಿಗೂ ಒಂದು ವಿಚಾರ ತಿಳಿದೇ ಇದ್ದಂತ ಸಂದರ್ಭದಲ್ಲಿ ನಮಗೆ ಮಠಕ್ಕೆ ಬರುವಂತ ಭಕ್ತಾದಿಗಳ ಮೂಲಕ ಈ ವಿಚಾರ ನಮಗೆ ಗಮನಕ್ಕೆ ಬಂತು ಮತ್ತು ಪತ್ರಿಕೆಗಳಲ್ಲಿ 2 ಬಾರಿ ಪ್ರಕಟಣೆಗಳಾದಾಗ ಅದು ನಮ್ಗೆ ತಿಳಿದು. ಇದು ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಒಂದು ಇದರಲ್ಲಿ ಸಾನ್ನಿಧ್ಯದಲ್ಲಿ ನಡೆದಂತ ಸಭೆಯಲ್ಲಿ ಅದರ ಒಂದು ತೀರ್ಮಾನ ಕೈಗೊಂಡಿದ್ದಾರೆ ಅಂತ ಗೊತ್ತಾದಾಗ ನೀಲಗಾರಿಗಳೆಲ್ಲರೂ ಬಹಳ ದಿನದಿಂದ ನಮಗೆ ಒತ್ತಾಯ ಮಾಡಿದ್ರು, ಇದರ ಬಗ್ಗೆ ನಿಮ್ಮ ನಿರ್ಧಾರ ಏನಿದೆ, ನೀವು ಇದರ ಬಗ್ಗೆ ಏನ್ ಕ್ರಮ ಕೈಗೊಳ್ತಾ ಇದ್ದೀರಾ, ಅಥವಾ ಯಾವ ರೀತಿಯಾಗಿ ಈ ವಿಚಾರವಾಗಿ ನೀವು ಇದು ಮಾಡ್ತಾ ಇದ್ದೀರಾ, ನಿಮ್ಮ ಕೆಲಸಗಳು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನಾವು ಅವರಿಗೆ ತಿಳಿಸಿದ್ದು ಮತ್ತು ಅವರಿಗೆ ಭರವಸೆ ಕೊಟ್ಟಿದ್ದು ಏನಂತಂದ್ರೆ, ನೋಡಿ, ಇದು ಕೇವಲ ಮಠದ ಒಂದು ಪರಂಪರೆಗೆ ಹೆಚ್ಚಾಗಿ ಮಂಟೇಸ್ವಾಮಿ ಒಕ್ಕಲುಗಳು, ಹಲವಾರು ಒಕ್ಕಲುಗಳಿದೆ. ಗ್ರಾಮೀಣ ಭಾಗದಲ್ಲಿ ಮಂಡ್ಯ ಮೈಸೂರು ಚಾಮರಾಜನಗರದಲ್ಲಿ ಮೂಲವಾಗಿರುವಂತದ್ದು, ಅದರಲ್ಲೂ ಹೆಚ್ಚಿನ ಭಾಗ ರೀತಿಯಲ್ಲಿ ಗುಂಡ್ಲುಪೇಟೆ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇರ್ತಕ್ಕಂಥ ಮಂಟೇಸ್ವಾಮಿ ಒಕ್ಕಲಿನ ಎಲ್ಲ ಒಂದು ಒಕ್ಕಲಿನವರು ಇಲ್ಲಿ ಇರ್ತಕ್ಕಂಥ ಒಂದು ಭಾಗ. ಈ ಭಾಗದಿಂದ ನಾವು ಎಲ್ಲರೂ ಸೇರಿ ಒಂದು ಸಂದೇಶ ಕೊಡೋಣ, ಆದಷ್ಟು ಈ ಪರಂಪರೆ ಉಳಿವಿಗೆ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು ಅವರಿಗೆ ಮನವರಿಕೆ ಮಾಡೋಣ. ಇದು ಈ ತರ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಪ್ರಾಚೀನ ಪರಂಪರೆ ಆಧುನಿಕ ಕಾಲದಲ್ಲೂ ಇದು ಅದರ ಸೊಗಡನ್ನು ಉಳಿಸ್ಕೊಂಡು ಬಂದಿದೆ. ಬದಲಾವಣೆಗಳು, ಅಭಿವೃದ್ಧಿ ಬಹಳ ಮುಖ್ಯ. ಜನಸಂಖ್ಯೆ ಬೆಳೀತಾ ಇದೆ, ಅದರ ಜೊತೆಗೆ ಆ ಪರಂಪರೆಯ ಮೂಲ ಅಸ್ತಿತ್ವವನ್ನ ಕಾಪಾಡ್ಕೋಬೇಕಾದ್ರೆ ಅದು ಜನರಿಂದಲೇ, ಜನಾದೇಶದ ಮೂಲಕ ನಡೀಬೇಕು. ಅದರಿಂದ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಏನೇ ಬೆಳವಣಿಗೆಗಳಿದ್ದಾಗಲೂ ಆದಷ್ಟು ಇದನ್ನ ಪ್ರಾಧಿಕಾರ ರಚನೆಯನ್ನ ಕೈಬಿಟ್ಟು ಮೂಲ ಪರಂಪರೆಯ ಉಳಿವಿಗಾಗಿ ಮತ್ತು ಜನಗಳ ಆದೇಶದ ಜನಗಳ ಒಂದು ಕೂಗು ಏನಿದೆ ಅದನ್ನ ಕೂಗು ಅದರ ಬಗ್ಗೆ ಮನಗೊಟ್ಟು ಈ ಒಂದು ಪರಂಪರೆಯನ್ನು ಉಳಿವಿಗೆ ಸರ್ಕಾರ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ಪಾದಯಾತ್ರೆ ಮೂಲಕ ಒಂದು ಮತ್ತೊಂದು ಸಂದೇಶವನ್ನ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅಂತ ಇದ್ದೀವಿ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ನೀವು ನಿಮ್ಮ ಒಂದು ಸಂದೇಶವನ್ನ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ನೀವು ಇದನ್ನ ಒಂದು ಇವತ್ತು ಕೊಡ್ತಾ ಇದ್ದೀರಾ. ಇದೇ ರೀತಿಯಲ್ಲಿ ಇದು ಮುಂದುವರೆದು ಆದಷ್ಟು ನಾವು ಪರಂಪರೆಯ ಒಂದು ಉಳಿವಿಗೆ ಎಲ್ಲರೂ ಸೇರಿ ಇದೇ ರೀತಿಯಾಗಿ ಧ್ವನಿಯಾಗಿ ಆದಷ್ಟು ಆಚರಣೆಗಳು ಮತ್ತು ಆ ಪರಂಪರೆಯ ಮೂಲ ಇದೇನಿದೆ, ಗುರು ಪರಂಪರೆ ಏನಿದೆ ಅದನ್ನ ಮುಂದುವರಿಸಿಕೊಂಡು ಹೋಗಿ ಅಂತ 2 ಮಾತುಗಳು ಮುಸ್ಲಿಂ ಮತ್ತು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಮಯ ಸಮಾರಂಭಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ಕಾರ್ಯಕಾರಿ ಸಮಿತಿಯ ಈ ಒಂದು ಸಭೆಯ ಕಾರ್ಯಕಾರಿ ಸಮಿತಿಯವರೆಗೂ ನಾನು ಅಭಿನಂದನೆ ತಿಳಿಸ್ತೀನಿ. ಹೆಚ್ಚಿನ ಬಾರಿ ಭಾಗದಲ್ಲಿ ಗುರು